ಏಕೈಕ ಧರ್ಮ ಹಿಂದೂ ಧರ್ಮ ಇದು. ಸೊ ಇಂಥ ಹಿಂದೂ ಧರ್ಮದಲ್ಲಿ ಹುಟ್ಟಿದಂಥ ನಾವೆಲ್ಲರೂ ಕೂಡ ಪುಣ್ಯವಂತರು. ಇವತ್ತಿನ ದಿನದಲ್ಲಿ ಹಿಂದೂ ಧರ್ಮ ಇಡೀ ಜಗತ್ತಿಗೆ ಗುರುವಿನ ಸ್ಥಾನದಲ್ಲಿದ್ದಂಥ ಧರ್ಮ ಇದು. ಯಾರನ್ನೂ ಕೆಡಕನ್ನು ಬಯಸಲಿಲ್ಲ, ಕೇಡನ್ನು ಬಯಸಲಿಲ್ಲ, ಯುದ್ಧ ಮಾಡಲಿಲ್ಲ, ಯಾವ ದೇಶದ ಮೇಲೂ ಆಕ್ರಮಣ ಮಾಡಲಿಲ್ಲ, ಲೂಟಿ ಮಾಡಲಿಲ್ಲ. ಅಂಥ ಶ್ರೇಷ್ಠ ಧರ್ಮ ಹಿಂದೂ ಧರ್ಮ ಇದು. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ ದೇವೋ ಭವ, ಅತಿಥಿ ದೇವೋ ಭವ. ಕೊನೆಗೆ ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ದರಿದ್ರ ದೇವೋ ಭವ. ಒಬ್ಬ ದರಿದ್ರ ಭಿಕ್ಷುಕ ಬಡವನಲ್ಲೂ ಕೂಡ ದೇವರಿದ್ದಾನೆ ಅಂತನ್ನುವಂಥದ್ದು ನಂಬಿಕೆ, ವಿಶ್ವಾಸ ನಮ್ಮದು. ಸೊ ಇವತ್ತಿನ ಈ ರಂಗಾಪುರದಲ್ಲಿ ನಾನು ಬಂದಿದ್ದು, ರಂಗನಹಳ್ಳಿಯಲ್ಲಿ ನಾನು ನಿಟ್ಟೂರು ತಾಲೂಕಿನಲ್ಲಿ ಬಂದಿದ್ದು ಶನೇಶ್ವರ ದೇವಸ್ಥಾನದ 22ನೇ ಜಾತ್ರಾ ಮಹೋತ್ಸವಕ್ಕೆ ನಾನು ಭಾಗವಹಿಸಿದ್ದೀನಿ. ನಾನು ಪುಣ್ಯ ಪಡೆದಿದ್ದೀನಿ. ಈ ನೆಲದಲ್ಲಿ ನನ್ನ ಪಾದ ನಾನು ತುಳಿದಿದ್ದೇನೆ. ಹಿಂದೂ ಧರ್ಮಕ್ಕೆ ಹೋರಾಟ ಮಾಡ್ತಾ ಇರುವಂಥ ನನ್ನಂಥವನಿಗೆ ಇನ್ನೂ 10 ಪಟ್ಟ ಶಕ್ತಿ ನನಗೆ ಲಭಿಸಿದೆ. ಶನಿ ಮಹಾತ್ಮ ನನಗೆ ಶಕ್ತಿ ಕೊಟ್ಟಿದ್ದಾನೆ. ಬರೀ ನನಗಷ್ಟೇ ಅಲ್ಲ, ಇಲ್ಲಿ ಯಾರ್ಯಾರು ಭಕ್ತಾದಿಗಳು ಬಂದು ಹೋಗ್ತಾರೆ ಅವರೆಲ್ಲರಿಗೂ ಕೂಡ ಆಯುಷ್ಯ, ಆರೋಗ್ಯ, ಧನ, ಸಂಪತ್ತು, ಭಾರತ ಮಾತೆಯನ್ನು ರಕ್ಷಣೆ ಮಾಡುವಷ್ಟು ಶಕ್ತಿ ನೀಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತೇನೆ. ನನಗೆ ಇವತ್ತು ಆಹ್ವಾನ ಕೊಟ್ಟು ನನಗೆ ಇಲ್ಲಿ ಎಲ್ಲ ರೀತಿಯ ಆತಿಥ್ಯವನ್ನು ಮಾಡಿದಂಥ ಈ ಟ್ರಸ್ಟ್ ಕಮಿಟಿಯವರಿಗೆ, ಅಧ್ಯಕ್ಷರಿಗೆ ಮತ್ತು ಎಲ್ಲರಿಗೂ ಕೂಡ ಶ್ರೀರಾಮ ಸೇನೆ ಸಂಘಟನೆ ವತಿಯಿಂದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಜೈ ಶ್ರೀರಾಮ್.